ಬಹಳ ಮುಖ್ಯವಾಗಿ ಪಾಸಾದ ಬಿಲ್ ಫೀಲ್ ಆಗುತ್ತಾ ಅಂತ ಹೇಳಿ ಶಾಸನಸಭೆಯಲ್ಲಿ ಇವತ್ತು ಬಿಲ್ ಪಾಸ್ ಆಗಿದೆ. ರಾಜ್ಯದಲ್ಲಿ ದ್ವೇಷ ಭಾಷಣಗಳಿಗೆ ಬ್ರೇಕ್ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಸಂಕಲ್ಪ ತೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಬಿಲ್ ಅನ್ನು ಮಂಡನೆ ಮಾಡಿದ್ರು ಪರಮೇಶ್ವರ್ ಅವರು. ಇವತ್ತು ಆ ಬಿಲ್ ಅಂಗೀಕಾರ ಆಗಿದೆ. ಆದರೆ ಅಂಗೀಕಾರಕ್ಕೆ ಮುಂಚಿತವಾಗಿ ಚರ್ಚೆಗೆ ಕೈಗೆತ್ತಿಕೊಂಡಾಗ ವಿಧಾನಸಭೆಯಲ್ಲಿ ದೊಡ್ಡ ಗದ್ದಲವೂ ಕೂಡ ನಡೆದಿದೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆಯುವುದಕ್ಕೆ ವಿಧೇಯಕ ಮಂಡನೆಯಾಗಿದೆ, ಅದು ಅಂಗೀಕಾರವೂ ಕೂಡ ಆಗಿದೆ. ಬಿಲ್ ಪ್ರತಿಯನ್ನು ಹರಿದು ಬಿಸಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಮೊನ್ನೆ ಶಾಸಕರೆಲ್ಲ ಹರಿದು ಬಿಸಾಕ್ತಿದ್ರು, ಸಸ್ಪೆಂಡ್ ಆದ ನಂತರ ಅವರು ಯಾರು ಹರಿದು ಬಿಸಾಕಕ್ಕೆ ಹೋಗಿಲ್ಲ, ಪ್ರತಿಪಕ್ಷ ನಾಯಕರೇ ಹರಿದು ಬಿಸಾಕಿದ್ದಾರೆ. ಗದ್ದಲದ ಮಧ್ಯೆ ಏಕವಚನದಲ್ಲಿ ಬೈದಾಡಿಕೊಂಡಿದ್ದಾರೆ ಸಚಿವ ಭೈರತಿ ಸುರೇಶ್ ಹಾಗೂ ಬಿಜೆಪಿ ಶಾಸಕ ಚನ್ನಬಸಪ್ಪ. ಕರಾವಳಿಯವರು ಬೆಂಕಿ ಹಾಕ್ತಾರೆ ಎಂಬ ಕಾಂಗ್ರೆಸ್ ಅವರ ಮಾತಿಗೆ ಕರಾವಳಿ ಭಾಗದ ಶಾಸಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದು ಹೆಂಗೆ ಎಲ್ಲ ಕರಾವಳಿಯವರು ಕೂಡ ಬೆಂಕಿ ಹಾಕ್ತಾರೋ ಗೊತ್ತಿಲ್ಲ, ಭೈರತಿ ಸುರೇಶ್ ಅವರು ಹೇಳಬೇಕದು. ಕರಾವಳಿ ಬಗ್ಗೆ ಮಾತನಾಡಿದ ಸಚಿವರು ಕೂಡಲೇ ಕ್ಷಮೆ ಕೇಳಬೇಕು ಅಂದರೆ ಶಾಸಕರು ಪಟ್ಟು ಹಿಡಿದಿದ್ದಾರೆ, ಕ್ಷಮೆಗೆ ಆಗ್ರಹಿಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಸದನದ ಬಾವಿಗಿಳಿದು ಶಾಸಕರು ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಪಕ್ಷಗಳ ಗಲಾಟೆ ಗದ್ದಲಗಳ ಮಧ್ಯೆಯೇ ವಿಧೇಯಕ ಅಂಗೀಕಾರ ಆಗೋಗಿದೆ. ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ಸ್ವರೂಪದಲ್ಲಿ ಈ ಒಂದು ಮಸೂದೆಯನ್ನು ತಂದಿದೆ ಅಂತೇಳಿ ನೋಡಬೇಕು. ಸರ್ಕಾರದ ಅಸ್ತ್ರ ಸಮಾಜದ ಶಾಂತಿಗೆ ಧಕ್ಕೆಯಾಗುವ ಭಾಷಣಗಳಿಗೆ ಬ್ರೇಕ್. ಪ್ರತಿಪಕ್ಷಗಳು ಹೇಳ್ತಿರೋದು ಬಿಜೆಪಿ ಜೆಡಿಎಸ್ ನಾಯಕರ ಮಾತುಗಳಿಗೆ ಅಂಕುಶ ಹಾಕೋದಕ್ಕಾಗಿಯೇ ಈ ಮಸೂದೆ ತಂದಿದ್ದಾರೆ ಅಂತೇಳಿ. ದ್ವೇಷ ಭಾಷಣ ಮೂಲಕ ಸಮಾಜದಲ್ಲಿ ಅಶಾಂತಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಬಿಜೆಪಿ RSS ಮೇಲೆ ನೇರ ಗದಾಪ್ರಹಾರ ಅಂತೇಳಿ ಇದನ್ನು ಪ್ರತಿಪಕ್ಷ ಟೀಕಿಸ್ತಾ ಇದೆ. ಕೊಲೆ, ಹೊಡೆದಾಟ, ದೊಂಬಿ ಇವುಗಳಿಂದ ನೆಮ್ಮದಿ ತರುವಂತಹ ಉದ್ದೇಶ ನಮ್ಮದು ಅಂತೇಳಿ ಸರ್ಕಾರ ಪ್ರತಿಪಾದಿಸ್ತಾ ಇದೆ. ದ್ವೇಷ ರಾಜಕಾರಣದ ಮತ್ತೊಂದು ಮಜಲು ಅಂತೇಳಿ ಪ್ರತಿಪಕ್ಷ ಇದನ್ನು ವ್ಯಾಖ್ಯಾನಿಸಿದೆ. ಇನ್ನು ಜನರ ನೆಮ್ಮದಿಯೇ ಸರ್ಕಾರಕ್ಕೆ ಆದ್ಯತೆ ಅಂತೇಳಿ ಸರ್ಕಾರ ಹೇಳಿಕೊಂಡ್ರೆ ಗೂಂಡಾಗಿರಿ, ಎಮರ್ಜೆನ್ಸಿ ಮಾದರಿಯ ಕಾಯ್ದೆಯನ್ನು ತಂದಿದ್ದಾರೆ ಅಂತ ಹೇಳಿ ಪ್ರತಿಪಕ್ಷದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಿಲ್ಗೆ ಸಂಬಂಧಪಟ್ಟಂತೆ. ಈ ವಿಚಾರದಲ್ಲಿ ಅಶೋಕ್ ಹಾಗೂ ವಿಜೇಂದ್ರ ಏನು ಹೇಳಿದ್ದಾರೆ ಅಂತ ಭಾಷಣ ಮಾಡಿದವರು ಮೊನ್ನೆ ಬಿಜೆಪಿಯ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2 ತಿಂಗಳಲ್ಲಿ ಎಷ್ಟು ಜನದ ಮೇಲೆ ಕೇಸ್ ಹಾಕಿದ್ರ? ಅವಾಗ 20 ಜನದ ಮೇಲೆ ಕೇಸ್ ಹಾಕಿದ್ರ. ಆಗ್ಲೇ ಕೆಲವರು 5 ದಿನ 6 ದಿನ ಜೈಲಲ್ಲಿ ಬಂದಿದ್ದಾರೆ, ಕೆಲವರು 20 ದಿನ ಜೈಲಲ್ಲಿ ಬಂದಿದ್ದಾರೆ ಈಗಾಗಲೇ ಇರೋ ಕಾನೂನಲ್ಲಿ. ಅಂದ್ರೆ ಇವರ ಉದ್ದೇಶ ಬಿಜೆಪಿಯನ್ನ ಬಗ್ಬಡಿಬೇಕು, JDS ಅನ್ನ ಬಗ್ಬಡಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಎಲ್ಲೋಗಿತ್ತು ತಾಕತ್ತಿ ಸರ್ಕಾರಕ್ಕೆ? ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾವನು ಘೋಷಣೆಗೆ ಹೋಗಿದ್ದ ಅವನು ಒದ್ದು ಒಳಗಾಕ್ಬೇಕಾಗಿತ್ತು. ಅದನ್ನ ಇವ್ರು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ. ಇವತ್ತು ಹೇಟ್ ಸ್ಪೀಚ್ ಬಿಲ್ ಅಂತೇಳಿ ನೆಪ ಮಾಡಿಕೊಂಡು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಅಕ್ಷಮ್ಯ ಅಪರಾಧ. ಇವತ್ತು ವಿರೋಧ ಪಕ್ಷವನ್ನ ಮಟ್ಟ ಹಾಕುವಂತ ಕೆಲಸ ಇದು. ಹೇಟ್ ಸ್ಪೀಚ್ ಬಿಲ್ ಅಲ್ಲ, ಹೇಟ್ ಅಪೋಸಿಷನ್ ಬಿಲ್ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿರುವಂತದ್ದು. ಹೀಗೆ ಪ್ರತಿಪಕ್ಷದ ನಾಯಕರು ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷರು ಈ ಒಂದು ಬಿಲ್ ಅನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ. ಆದರೆ ಸದನದ ಒಳಗಡೆ ಅದು ಪಾಸ್ ಆಗಿದೆ. ಹಾಗಾಗಿ ನಂತರ ಬಾವಿಗಿಳಿದಂಥವರು ಸದನವನ್ನು ಬಹಿಷ್ಕರಿಸಿ ಹೊರಬಂದು ಮಾತನಾಡ್ತಾರೆ. ಇದರ ನಡುವೆ ಪರಿಷತ್ನಲ್ಲಿ ಈ ಬಿಲ್ ಬಗ್ಗೆ ಒಂದು ಕುತೂಹಲ ಇದ್ದೇ ಇದೆ. ಅದೇನಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಪಾಸ್ ಆದಂತೆ ವಿಧಾನ ಪರಿಷತ್ನಲ್ಲಿಯೂ ಕೂಡ ಈ ಬಿಲ್ ಪಾಸ್ ಆಗುವಂಥದ್ದು ಸ್ವಲ್ಪ ಅನುಮಾನ ಇದ್ದೇ ಇದೆ. ಯಾಕೆ ಇದರ ಬಗ್ಗೆ ಅನುಮಾನ ಅಂತ ಹೇಳಿದರೆ, ಪರಿಷತ್ನಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನು ಸೋಲಿಸೋದಕ್ಕೆ ಪ್ರತಿಪಕ್ಷಗಳು ನಿರ್ಧರಿಸಿದ್ದಾವೆ. ಅಲ್ಲಿ ಸಂಖ್ಯಾಬಲದಲ್ಲಿ ಒಂದು ಸಂಖ್ಯೆ ಜಾಸ್ತಿ ಇದೆ ಪ್ರತಿಪಕ್ಷಗಳಿಗೆ. ಹೀಗಾಗಿ ಪರಿಷತ್ ಸದಸ್ಯರ ಕಡ್ಡಾಯ ಹಾಜರಾತಿಗೆ ಉಭಯ ಪಕ್ಷಗಳಿಂದ ಕೂಡ ಮೌಖಿಕ ಸೂಚನೆಯನ್ನು ನೀಡಲಾಗಿದೆ. ಬಿಜೆಪಿ ಮತ್ತು JDSನ ಶಾಸಕರೆಲ್ಲರೂ ಕೂಡ ಪರಿಷತ್ ಸದಸ್ಯರೆಲ್ಲರೂ ಕೂಡ ಹಾಜರಿರಬೇಕು ಅಂದರೆ, ಹಾಗೆ ಕಾಂಗ್ರೆಸ್ನವರು ಕೂಡ ಹೇಳ್ತಾರೆ ಮತ್ತು ಇದನ್ನು ವಿಪ್ ಕೂಡ ಅವರು ಜಾರಿ ಮಾಡ್ಕೊಳ್ಬೋದು. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಮಂಡನೆ ಆಗುವ ಸಂದರ್ಭದಲ್ಲಿ ಕಡ್ಡಾಯ ಹಾಜರಿರಬೇಕು ಅಂತೇಳಿ ಸೂಚಿಸಲಾಗಿದೆ. ಆದರೆ ಕಡೆಗೆ ಈ ಬಿಲ್ಲನ್ನು ಮಂಡಿಸುವಾಗಲೂ ಕೂಡ ನೋಡ್ತಾರೆ, ಆ ಕಡೆ ನೋಡ್ತಾರೆ, ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇಲ್ಲ ಇವುಗಳನ್ನು ನೋಡಿ ಮಂಡನೆ ಮಾಡಿರುವಂಥ ಇತಿಹಾಸವೂ ಕೂಡ ಇದೆ. ಹಾಗಾಗಿ ನಿಜಕ್ಕೂ ಇದನ್ನು ಬೀಳಿಸೋದಕ್ಕೆ ಮನಸ್ಸು ಮಾಡಿದರೆ ಬೀಳಿಸುವ ಅವಕಾಶ ವಿಧಾನ ಪರಿಷತ್ನಲ್ಲಿ ಇದೆ. ಪರಿಷತ್ನಲ್ಲಿ ಸಮಸಂಖ್ಯೆಯಲ್ಲಿ ಇರುವಂತಹ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ಸಂಖ್ಯೆ ಇದೆ. ಹೀಗಾಗಿ ಸಮಸಂಖ್ಯೆ ಆದಾಗ ಸಭಾಪತಿಯವರಿಗೆ ವೋಟಿಂಗ್ ಬರುತ್ತೆ. ಸಭಾಪತಿಯವರು ಬಿಜೆಪಿಯವರಾಗಿರೋದ್ರಿಂದಾಗಿ ಸಹಜವಾಗಿಯೇ ಈ ಬಿಲ್ಲನ್ನು ಬೀಳಿಸೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ಮತಕ್ಕೆ ಹಾಕುವ ಸಂದರ್ಭ ಬಂದರೆ ಒಟ್ಟಾಗಿ ವಿಧೇಯಕವನ್ನು ವಿರೋಧಿಸೋದಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಈ ಒಂದು ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಆ ಮೂಲಕ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಏನಿದೆ, ಇದನ್ನು ಮಸೂದೆ ಏನಿದೆ, ಆ ಮಸೂದೆಯನ್ನು ಅಂಗೀಕಾರ ಆಗದಂಗೆ ನೋಡ್ಕೊಳ್ಬೇಕು ಅಂದರೆ ರಾಜಕೀಯವಾಗಿ ಇದು ಬಿಜೆಪಿಗೆ ಬಹಳ ಮಹತ್ವ ಆಗುತ್ತೆ. ಈ ಕಾರಣಕ್ಕಾಗಿ ಆ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ನಿಜಕ್ಕೂ ಈ ಶಾಸನ ಸಭೆಯಲ್ಲಿ ಅಂದರೆ ವಿಧಾನಸಭೆಯಲ್ಲಿ ಪಾಸಾಗಿರ್ತಕ್ಕಂತಹ
ಬಿಲ್ ಪರಿಷತ್ನಲ್ಲಿ ಫೇಲ್ ಆಗುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇರುವಂಥದ್ದು.